ಕಂದ ಅಲ್ಕೋ. ಓ ಮನಿಕೊಂಬಿಟ್ನಾ ಅಕ್ಕ? ಹ್ಞೂ ವಿದ್ಯಾ, ಈಟೊತ್ತಲ್ಲಿ ಕುಂಭಕರ್ಣನ್ ತರ ಮನಿಕತಾನೆ, ರಾತ್ರಿ ಎಲ್ಲ ಗೋಳಾಕತಾನೆ. ನಾನ್ ಇಲ್ಲಿಗ್ ಬಂದಿದ್ದಕ್ಕೇನೋ ಸರಿ ಹೋಯ್ತು. ಒಬ್ಳೆ ಇದ್ದಿದ್ರೆ ನನ್ ಕತೆ ಅಷ್ಟೇ. ಇವಾಗೆಲ್ಲ ಸರಿ ಹೋಗೋದಲ್ವೇ? ತಿರ್ಗಾ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡೀರಾ? ನೋಡ್ದೆಲ್ಲ ನನ್ನ ಮಗ ಒಂದೂ ಕಡೆನೂ ಬಿಡ್ದಂಗೆ ಎಲ್ಲಾ ಕಡೆನೂ ನಾನು ಪೋಸ್ಟ್ ಅಂಟಿಸ್ಬಿಟ್ಟ. ಮಗ ಈ ಎಲೆಕ್ಷನ್ಗೆ ಶಾನೆ ಶ್ರಮ ಪಡ್ತಾನ. ಹೂ ಕಣಣ್ಣ, ನಾನು ಯಾರನ್ನೇ ಭೇಟಿ ಮಾಡಕ್ ಹೋದ್ರು ಭದ್ರೇಗೌಡ್ರು ಬಂದು ಮಾತಾಡ್ಕೊಂಡು ಹೋದ್ರು ಗೌಡ್ರೆ ಅಂತ ಹೇಳ್ತಾರೆ. ರಾಜಕೀಯದಾಗೆ ನಮಗಿಂತ ಚತುರ ಆಗ್ಬಿಟ್ಟವನೆ. ಯಾರ ಕೂಟ ಹೆಂಗ್ ಮಾತಾಡ್ಬೇಕು, ಯಾವ ಊರ್ಗೆ ಏನ್ ಕೆಲಸ ಮಾಡ್ಬೇಕು ಅಂತ ಎಲ್ಲಾನು ಸಂದ ತಿಳ್ಕೊಂಡ್ ಪ್ರಚಾರ ಮಾಡ್ತಾವನೆ. ಒಟ್ನಾಗೆ ಜನರ ನಾಡಿ ಮಿಡ್ತ ಕಷ್ಟ ಸುಖ ಎಲ್ಲ ಸಂದಾಗ ತಿಳ್ಕೊಂಡ್ಬಿಟ್ಟವನೆ. ಇವತ್ತೇನಾರು ನಾನು ಎಲೆಕ್ಷನ್ ನಿಂತೀವಿನಿ ಅಂದ್ರೆ ಎಲ್ಲ ಅವನಿಗೋಸ್ಕರನೇ ಕಲ್ಲ. ಯಾಕೆಂದ್ರೆ ನಾನ್ MLA ಆಗ್ಬೇಕು ಅನ್ನೋಕ್ಕಿಂತ ಅವನ್ ನನ್ನನ್ನು MLA ಮಾಡ್ಬೇಕು ಅನ್ನೋದೇ ಅವನ್ ದೊಡ್ಡ ಆಸೆ. ಅದ್ಯಾವ್ರು ಅವನ ಆಸೆನ ಈಡೇರಿಸ್ಬಿಟ್ರೆ ಸಾಕಲ್ಲ. ನೆರವೇರೋದ್ರಾಗೆ ಯಾವ ಅನುಮಾನನೂ ಇಲ್ಲ ಕಣ್ಬಿಡೋಣ. ನೀನೇ ಕ್ಯಾಂಡಿಡೇಟು ಅಂತ ಗೊತ್ತಾದಾಗ್ಲೇ ನೀನ್ ಗೆಲ್ಲೋದ್ ಗ್ಯಾರಂಟಿ ಆಗೋಯ್ತು. ನಮ್ ವಿರೋಧ ಪಕ್ಷದವ್ರಿಗೂ ಇದು ಚೆನ್ನಾಗ್ ಗೊತ್ತು. ಅದು ಎಲ್ಲಾ ಗೋಡೆ ಮೇಗೂ ರಾರಾಜಿಸ್ತಾ ಐತೆ ನೋಡು. ಅವ್ವ, ಎಲ್ಲವ ನಿಮ್ಗೆಷ್ಟು ಬರ್ಲೇ ಇಲ್ಲ? ಬರ್ತಾರೆ ಬರ್ದೇ ಎಲ್ಲೋಯ್ತಾರೆ. ಏನೋ ನೇರವಾಗಿ ಮಾತಾಡ್ಬೇಕು ಅಂತ ಹೇಳ್ ಕಳ್ಸಿದ್ರಿ. ನನ್ನಿಂದೇನಾದ್ರೂ ಸಹಾಯ ಆಗ್ಬೇಕಿತ್ತೆ. ನೀವು ಮಾಡಿರೋ ಸಹಾಯಕ್ಕೆ ಧನ್ಯವಾದ ಹೇಳಿ. ನಮ್ಮ ಮಟ್ಟಿಲಿ ಫಂಕ್ಷನ್ ನಡೀತಾ ಇದೆ, ಅದಕ್ಕೆ ಕರಿಯನ ಅಂತ ಕರೆಸ್ತೆ. ನೀವು ಫೋನಲ್ಲಿ ಹೇಳಿದ್ರೆ ಸಾಕಾಗಿತ್ತು, ಅದಕ್ಕೋಸ್ಕರ ಇಲ್ಲಿ ಗಂಟ ಯಾಕೆ ಬರಕ್ ಹೇಳಿದ್ರಿ? ಸುಮ್ಕೆ ಫೋನಲ್ಲಿ ಬನ್ನಿ ಅಂತ ಹೇಳಕ್ಕೆ ನೀವೇನ್ ದೂರದವ್ರೆ, ನಮಗ್ ಸ್ಯಾನೆ ಬೇಕಾಗಿರೋರು. ಕಷ್ಟದಲ್ಲಿ ಇದ್ದಾಗ ಸಹಾಯಕ್ಕಾದವ್ರು ಅಂದ್ಮ್ಯಾಕೆ ನೇರವಾಗಿ ಬಂದ್ ಕರಿಬೇಕು, ಅದೇ ನಮ್ ಸಂಪ್ರದಾಯ. ಇದೆಲ್ಲ ನಿಮ್ ದೊಡ್ಡತನಮ್ಮವ್ರೆ. ಅದ್ ಸರಿ, ಫಂಕ್ಷನ್ ಯಾವಾಗ? ಅದು ನಾಳೆನೇ. ಖಂಡಿತವಾಗ್ಲೂ ನೀವು ತೆಪ್ಪಸ್ಕಳ್ದಂಗ್ ಬರ್ಬೇಕು. ನೀವು ಈಟೊಂದು ಆತ್ಮೀಯವಾಗಿ ಕರಿಬೇಕಾದ್ರೆ ಬರಕ್ ಆಗಕ್ಕಿಲ್ಲ ಅಂತ ಹೇಳಕ್ಕಾದಿತ್ತೆ. ಖಂಡಿತ ಬರ್ತೀನಿ ಬಿಡಿ. ಈ ಫಂಕ್ಷನ್ಗೆ ನೀವು ನಮ್ ಕಡೆ ಅವ್ರಾಗ್ ಬರ್ಬೇಕು, ಈ ಚಲುವರಾಜನ್ ಸಂಬಂಧಿಕರಾಗ್ ಬರ್ಬಾರ್ದು. ಆಮ್ಯಾಕ್ ಅವ್ರು ಕರ್ದವ್ರೆ ಅಂತವ ನಾವ್ ಕರ್ದಿರೋದನ್ನ ಮರಿಬಾರ್ದು. ಅಮ್ಮವ್ರೆ, ನಿಮ್ಮನೆ ಫಂಕ್ಷನ್ಗೆ ಆ ಚೆಲುವಣ್ಣ ಯಾಕೆ ಕರ್ದನು? ಅಷ್ಟಕ್ಕೂ ಫಂಕ್ಷನ್ ಏನು? ನಮ್ಮನೆ ಇಬ್ರು ಸೊಸೆರ್ತುವ ತಾಳಿ ಶಾಸ್ತ್ರದ ಫಂಕ್ಷನ್ ಮಾಡಿಕೊಂಡಿದೀವಿ. ಇಬ್ರದು ಒಟ್ಟಿಗೆ ಮಾಡ್ತಿದೀವಲ್ವೇ, ಅದಕ್ಕೆ ಹೊಸಿ ಜೋರಾಗಿ ಮಾಡ್ತಿದ್ದು. ನಮ್ ಬೀಗ್ರು ನಿಮ್ಗೆ ಹೇಳಿರ್ತಾರೆ ಅನ್ಕೊಂಡಿದ್ದೆ, ಹೇಳಿಲ್ವೇ? ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕಾದ್ರೂ ಆ ಚೆಲುವಣ್ಣ ನಂಗೆ ಹೇಳೋನು, ಆದ್ರೆ ಈ ವಿಷಯ ನಂಗೆ ಹೇಳೇ ಇಲ್ವಲ್ಲ. ಎಲ್ಲೋ ಸ್ಯಾನೆ ಬಿಸಿ ಆಗ್ಬಿಟ್ಟವ್ರೆ ಅನಿಸ್ತದೆ. ಫಂಕ್ಷನ್ ಗಡಿಬಿಡಿ ಅಲ್ವೇ, ಮರ್ತ್ಬಿಟ್ಟಿರ್ಬೇಕು. ಅವ್ವ, ಅವ್ರು ಹಂಗೆ ಎಲ್ಲಾ ಫಂಕ್ಷನ್ಗೂ ಕರಿಯಕ್ಕೆ ಮೊದ್ಲಿನ ಚಲುವರಾಜ ಅಲ್ಲ. ಈಗ ಅವ್ರು ಶಿವರಾಮೇಗೌಡ್ರು ಬೀಗ್ರು. ಅವ್ರು ಸರಿ ಸಮಾನಾದವ್ರನ್ನ ಮಾತ್ರ ಕರಿಯೋದು. ಹಂಗೆಲ್ಲ ಏನಿಲ್ಲ ಚಿತ್ರ. ನಮ್ ಬೀಗ್ರು ಆಟ ಬೇಗ ಮರ್ತ್ಬಿಡ್ತಾರೆ ಅನ್ಕೊಂಡಿದ್ಯಾ? ಪಾಪ ಎಲ್ಲೋ ಗಡಿಬಿಡಿನಲ್ಲಿ ಮರ್ತ್ಬಿಟ್ಟವ್ರೆ ಅನ್ಸ್ತದ ಅಷ್ಟೇ. ಅವ್ವ, ಈಗಿನ ಕಾಲದಲ್ಲಿ ಹತ್ತೋ ಏಣಿಯ ಒದಿಯವ್ರೆ ಜಾಸ್ತಿ, ಅದಕ್ಕೆ ಹಂಗೆ ಹೇಳ್ದೆ ಆಟೆಯ. ಅವ್ರು ಮಾಡಿರೋ ಸಹಾಯವ ನಾನೇ ಮರ್ತಿಲ್ಲ ಅಂದ್ಮ್ಯಾಕೆ ಬೀಗ್ರು ಮರ್ತ್ಬಿಟ್ಟಾರೆ. ಮರ್ತ್ಬಿಟ್ಟವನೇ ಅಮ್ಮವ್ರೆ. ಆ ಚೆಲುವಣ್ಣ ಮೊದಲ ಚೆಲುವಣ್ಣ ಅಲ್ಲ. ನಾನೊಂದ್ ಕಿತ ನಾನ್ ಪ್ರಮೋಷನ್ ಇಶ್ವಾಗಿ ಗೌಡ್ರ ಕಡೆಯಿಂದ ಸಾಹೇಬ್ರಿಗೆ ಒಂದು ಫೋನ್ ಮಾಡ್ಸು ಅಂತ ಹೇಳಿದ್ದೆ, ಆಗಕ್ಕಿಲ್ಲ ಅಂದ್ಬಿಟ್ಟ. ಹೌದೇ ಪಾಪ. ಅವ್ವ, ದೊಡ್ಡಪ್ಪಂತವ್ವ ಹಿಂಗಿಂಗೆ ಅಂತ ಹೇಳಿದ್ರೆ ಅವ್ರೇನಾದ್ರು ಇಲ್ಲ ಅಂತಿದ್ರೆ? ಖಂಡಿತ ಇಲ್ಲ ಅಂತಿರ್ಲಿಲ್ಲ ಕಡೆ. ಅದ್ರಲ್ಲೂ ಅವ್ರ ಬೀಗ್ರು ಚಲುವರಾಜ, ಅವ್ರು ಕೇಳಿದ್ರೆ ಇಲ್ಲ ಅಂತಾರೆ.
ಪರವಾಗಿಲ್ಲ ಬಿಡಿ. ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ನಮ್ ಭಾವಂತವ್ ನಾನೇ ಮಾತಾಡಿ ನಿಮ್ ಕೆಲ್ಸ ಆಗೋಂಗ್ ಮಾಡ್ಕೊಡ್ತೀನಿ. ಇಂಥವೇನಾರು ಸಣ್ಣ ಪುಟ್ಟವಿದ್ರೆ ನಂಗೆ ಹೇಳಿ, ನಾನ್ ಮಾಡಿಸ್ಕೊಡ್ತೀನಿ. ನೀವ್ ಈಟ್ ನಮಗ್ ಸಹಾಯ ಮಾಡಿದೀರ, ನಾನಿಲ್ಲ ಅಂದೇನೆ. ತುಂಬಾ ಥ್ಯಾಂಕ್ಸ್ ಅಮ್ಮ ಅವ್ರೆ. ಇದೊಂದು ಕೆಲಸ ನೀವು ಮಾಡ್ಕೊಟ್ಬಿಟ್ರೆ ನನ್ನ ಜೀವಮಾನ ಪೂರ್ತಿ ನಿಮ್ಗೆ ಋಣಿಯಾಗಿರ್ತೀನಿ. ಸಂಬಂಧದ ಮಧ್ಯದಲ್ಲಿ ಇಂಥ ದೊಡ್ಡ ಮಾತು ಯಾಕೆ? ನಾಳೆ ಫಂಕ್ಷನ್ಗೆ ಬಂದ್ ಹೋಗಿ ನಿಮ್ ಕೆಲ್ಸ ಆಯ್ತು ಅಂತಾನೆ ಅನ್ಕೊಳ್ಳಿ. ಆಯ್ತಮ್ಮ ಅವ್ರೆ, ಖಂಡಿತ ಬರ್ತೀನಿ. ಸರಿ, ಬಾರವಾ. ಲೋ ಚೆಲ್ವಾ, ನಿನಗೆ ನಿಯತ್ತಿಲ್ದೆ ಹೋಯ್ತಲ್ಲೋ. ಈ ನಿನ್ ದೌಲತ್ತು ಅದೇಳು ದಿನ ಇರ್ತದೋ ನಾನು ನೋಡ್ತೀನಿ. ಕಂದ ಅಲ್ಕೋ. ಓ ಮನಿಕೊಂಬಿಟ್ನ ಅಕ್ಕ? ಹ್ಞೂ ವಿದ್ಯಾ, ಈಟೊತ್ತಲ್ಲಿ ಕುಂಭಕರ್ಣನ್ ತರ ಮನಿಕತಾನೆ, ರಾತ್ರಿ ಎಲ್ಲ ಗೋಳಾಕತಾನೆ. ನಾನ್ ಇಲ್ಲಿಗ್ ಬಂದಿದ್ದಕ್ಕೇನೋ ಸರಿ ಹೋಯ್ತು. ಒಬ್ಳೆ ಇದ್ದಿದ್ರೆ ನನ್ ಕತೆ ಅಷ್ಟೇ. ಇವಾಗೆಲ್ಲ ಸರಿ ಹೋಗೋದಲ್ವೇ? ತಿರ್ಗಾ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡಿರಾ? ನೀನ್ ಇಲ್ದೆ ಹೋಗಿದಿದ್ರೆ ಎಲ್ಲ ಎಲ್ ಸರಿ ಹೋಯ್ತಾಯ್ತು ವಿದ್ಯಾ? ಹೌದು ವಿದ್ಯಾ, ಇವತ್ ನೀನು ಧೈರ್ಯ ಮಾಡಿದಿಕ್ಕೆ ನನ್ನ ಮಗಳು ನಮ್ಮ ಮಟ್ಟಿಗೆ ಬರಂಗಾಯ್ತು. ಇಲ್ದೆ ಹೋಗಿದ್ದಿದ್ರೆ ನ್ಯಾಯವಾಗಿ ನೋಡಿದ್ರೆ ಇವಳು ಶ್ರೀಮಂತ ಕಾರ್ಯನ ನಾವೇ ಅದ್ದೂರಿಯಾಗಿ ಮಾಡ್ಬೇಕಾಗಿತ್ತು. ಆದ್ರೆ ಏನ್ ಮಾಡೋದು, ನಮ್ಗೆ ಅದೃಷ್ಟ ಇರ್ಲಿಲ್ಲ, ಮಾಡಿಸ್ಕೊಳ್ಳೋ ಅದೃಷ್ಟ ಇವಳಿಗೂ ಇರ್ಲಿಲ್ಲ. ಅವ್ವ, ನೀನ್ ನಿಂತು ನನ್ ಸೀಮಂತ ನಡ್ಸ್ಕೊಡ್ದೇ ಇರ್ಬೋದು, ಆದ್ರೆ ನನ್ ಸೀಮಂತ ಕಾರ್ಯ ನನ್ ತವ್ರ ಮನೆ ಕಡೆಯಿಂದಲೇ ಆಯ್ತು. ಏನ್ ಹೇಳ್ತಿದ್ಯಬ್ಬಾ? ಶ್ರೀಮಂತ ಕಾರ್ಯ ನಮ್ಮನೆಯಲ್ಲೇ ಆಯ್ತೆ. ಹ್ಞೂ ಕಣವ್ವ, ನನ್ ಸೀಮಂತಕ್ಕೆ ನಮ್ಮವ್ವ ಕೈಯಾರೆ ತಂದಿದ್ ಸೀರೆ, ನನ್ ತವ್ರ ಮನೆಯಿಂದ ಆಶೀರ್ವಾದ ಮಾಡಿ ಕೊಟ್ ಕಳ್ಸಿದ್ ಸಾಮಾನಿಂದಲೇ ನನ್ ಮಡ್ಲ್ ತುಂಬಿ ಈ ಮನೆ ಸೊಸೆ ನನ್ ಸೀಮಂತ ಮಾಡಿದ್ಲು. ಹಂಗಾರೆ ಅವತ್ತು ವಿದ್ಯಾ ಗೆಳತಿ ಶ್ರೀಮಂತಕ್ಕೆ ಅಂತ ಎಲ್ಲ ತಕೊಂಡೋಗಿದ್ದು ನಿನ್ ಶ್ರೀಮಂತಕ್ಕೆಯಾ? ಹ್ಞೂ ಕಣವ್ವ, ನಾನು ನನ್ನ ಸೀಮಂತ ನನ್ನ ತವ್ರ ಮನೆ ಕಡೆಯಿಂದಾನೇ ಆಗ್ಬೇಕು ಅಂತ ಬಯಸ್ತಾವ್ನಿ ಅಂತ ಹೇಳಿದ್ ಒಂದೇ ಒಂದು ಮಾತಿಗೆ ವಿದ್ಯಾನೇ ಮುಂದಿಂತು ನನ್ನ ಸೀಮಂತ ನಡ್ಸ್ಕೊಟ್ಲು. ಆಟೆ ಅಲ್ಲ, ನನ್ನ ಈ ಮನೆ ಕರ್ಕಬತ್ತೀನಂತ ಪ್ರಾಮಿಸ್ ಮಾಡಿದ್ಲು. ಕೊಟ್ಟ ಮಾತಂತೆ ನಡ್ಕೊಂಬಿಟ್ಲು ಕಣವ. ವಿದ್ಯಾ, ನಿನ್ ಈ ಅಟ್ಟಿಗೆ ಬರೀ ಸೊಸೆ ಮಾತ್ರ ಅಲ್ಲ ಕಣವ, ಇವಳ ಪಾಲಿಗೆ ತಾಯಿ ಆಗ್ಬಿಟ್ಟೆ. ಒಬ್ಳು ತಾಯಿಯಾಗಿ ಏನೇನ್ ಮಾಡ್ಬೇಕೋ ಅದೆಲ್ಲವ ನೀನೇ ಮಾಡಿದ್ಯಾ. ದಿಟ ಹೇಳ್ತಾ ಇದ್ದೀನಿ, ಎಲ್ರೂ ಅಟ್ಟಿಯಲ್ಲೂ ನಿನ್ನಂತ ಒಬ್ಳು ಸೊಸೆ ಇದ್ಬಿಟ್ರೆ ಆ ಅಟ್ಟಿ ಸ್ವರ್ಗ ಸ್ವರ್ಗ ಆಗ್ಬಿಡ್ತದೆ. ನೀನ್ ಮಾಡಿರೋ ಕೆಲ್ಸಕ್ಕೆ ನನಗೇನ್ ಹೇಳ್ಬೇಕು ಅಂತ ಅರ್ಥನೇ ಆಯ್ತಿಲ್ಲ ಕಣವ. ಯಾಕತೆ ಈ ತರ ಎಲ್ಲ ಮಾತಾಡಿ ಹೊರಗಿನೋಳ್ ತರ ನೋಡ್ತೀರಾ? ನಿಮ್ ಸೊಸೆ ಆಗಿ ಇದ್ ನನ್ ಜವಾಬ್ದಾರಿ ಕರ್ತವ್ಯ ಅಲ್ವೇ? ಅದಷ್ಟೇ ನಾನ್ ಮಾಡಿದ್ದು. ಜವಾಬ್ದಾರಿ ಕರ್ತವ್ಯ ಅನ್ನೋದು ಎಲ್ರಿಗೂ ಇರ್ತದೆ ವಿದ್ಯಾ, ಆದ್ರೆ ಅದನ್ನ ನಿಭಾಯಿಸ್ಬೇಕು ಅಂತ ಇರೋದು ಕೆಲವ್ರಿಗೆ ಮಾತ್ರ. ವಿದ್ಯಾ, ನಾನ್ ಮೊದಲು ನೋಡಿದ್ಕು ಈಗ ನೋಡ್ತಿರೋದಕ್ಕೂ ನಮ್ಮ ಅಟ್ಟಿಲಿ ಸ್ಯಾನೆ ವ್ಯತ್ಯಾಸ ಅದೆ. ನಮ್ಮಪ್ಪಯ್ಯ ಭದ್ರನ್ ಮುಕ್ತಾಗೆ ಏನೋ ಒಂಥರ ಸಂತೋಷ ನೆಮ್ಮದಿ ಅದೆ. ಇದಕ್ಕೆಲ್ಲ ನೀನೇ ಕಾರಣ ಅಂತ ಕೇಳಿ ಸಂತೋಷ ಆಯ್ತು. ನಿನ್ನ ಒಳ್ಳೆತನಕ್ಕೆ ಯಾರ ಕಣ್ಣು ಕುಗ್ತೇ ಇರ್ಲಿ. ಏನಂತಮ್ಮ, ಎಲ್ ನೋಡಿದ್ರು ಮಾವಯ್ಯಂದೇವ, ವಿರೋಧ ಪಕ್ಷದವ್ರಂತೂ ಅಡ್ರೆಸ್ ಗಿಲ್ಬೇಕು ಆಗ್ಬಿಟ್ಟವ್ರೆ. ಹೂ ಕಾಣ್ಲಾ ಕೊಟ್ಲೆ, ಅಪ್ಪಯ್ಯನ ಬಗ್ಗೆ ಅಪಪ್ರಚಾರ ಮಾಡಕ್ ವಿಷಯ ಸಿಕ್ಕಿಲ್ಲ ಅಂತ ವಿರೋಧ ಪಕ್ಷದವರು ಪದ್ರಗುಟ್ಟೋಗ್ಬಿಟ್ಟವ್ರಕಲ್ಲ. ನೀನೆಲ್ಲಾದ್ರೂ ಬಿಟ್ಟದೆಯ ಅಂತಮ್ಮ? ಎಲೆಕ್ಷನ್ ಪ್ರಚಾರಕ್ಕಿಂತ ಅಪಪ್ರಚಾರ ಮಾಡ್ಬಿಟ್ಟತಾನೆ ಹೊಸ ಜನ ಗೆಲ್ಲುದಾರೆ ನೋಡೋದು. ಲೇ ಕೊಟ್ಲೆ, ಅಪ್ಪಯ್ಯನ ಬಗ್ಗೆ ಒಂದೇ ಒಂದ್ ರಾಗಿ ಕಾಳಷ್ಟು ಕೆಟ್ಟದ್ ಹುಡ್ಕಕ್ ಆಗಕ್ಕಿಲ್ಲ ಕಲ. ಬಿಟ್ಟ ಅಂತಮ್ಮ, ಮಾವಿಯನ್ ಗೆಲುವನ್ನ ಯಾರಿಂದಲೂ ಬ್ರೇಕ್ ಆಗಕ್ಕಾಗಕ್ಕಿಲ್ಲ. ಅಂತಮ್ಮ,
ಮಾವಿನ ಗೆಲ್ಗೆ ಬ್ರೇಕ್ ಹಾಕಕ್ಕಾಗಕ್ಕಿಲ್ಲ ಅಂತ ಗಾಡಿಗೆ ಬ್ರೇಕ್ ಹಾಕ್ಬಿಟ್ಟ. ನೋಡ್ಲ ಅಲ್ಲಿ ಅಣ್ತಮ್ಮ, ಕೈಲಾಗ್ದನ್ ಕೊನೆ ಅಸ್ತ್ರನೇ ಅಪಪ್ರಚಾರ, ತೇಜವಧೆ ಮಾಡೋದಲ್ವೇ. ಮಾವಿನ ಬಗ್ಗೆ ಕೆಟ್ಟದಾಗ ಏನ್ ಹೇಳಕ್ ಸಿಗದೆ ಇರೋದಕ್ಕೆ ಈ ತರ ಮಾಡ್ತಾವ್ರೆ ಅಣ್ತಮ್ಮ. ಬಾರ್ಲಾ ಇದನ್ನ ಮೊದ್ಲು ಕಿತ್ತಾಕುವ. ವಿದ್ಯಾ, ನಾನ್ ನಿನಗೆ ಮಾತು ಕೊಟ್ಟಂಗೆ 1/4 kg ಚಿನ್ನವ ತರಿಸಿ ಉಡುಗೊರೆ ಕೊಡ್ತಾ ಇದೀನಿ. ತಕೊಳವ, ತಕ್ಕೊಂಡು ನಿನ್ಗಿಷ್ಟ ಆಯ್ತೆ ನನಗೆ ಹೇಳು. ವಿದ್ಯಾ, ಏನವ್ವ ಈ ಡಿಸೈನ್ ಎಲ್ಲ ನಿಂಗೆ ಇಷ್ಟ ಆದ್ವೆ? ಹ್ಞೂ ಅತ್ತೆ, ಎಲ್ಲ ಇಷ್ಟ ಆಯ್ತು. ಈಶ್ವರಿ, ಇಲ್ ನೋಡು, ಈ ಬಳೆ ಎಷ್ಟು ಗಟ್ಟಿಯಾಗಿ ಸಾನೆ ಸಂದಾಗ ಮಾಡವ್ರೆ. ಹ್ಞೂ ಅಕ್ಕ, ಎಷ್ಟು ಗಟ್ಟಿಗವ್ ನೋಡು, ಕೈಗೆ ಹಾಕೋ ಬೇಡಿ ಇದ್ದಂಗೆ. ಲೇ ಈಶ್ವರಿ, ಹೋಲ್ಕೆ ಮಾಡಕ್ಕೆ ನಿಂಗೆ ಬೇರೆ ಏನೂ ಸಿಗ್ಲಿಲ್ವೇ? ಅಯ್ಯೋ, ನಾನು ಹಂಗ್ ಅನ್ಲಿಲ್ಲ ರೀ. ಬಳೆ ನೋಡಕ್ಕೆ ಗಟ್ಮುಟ್ಟಾಗಿ ಸಂದಾಗವಲ್ವಾ, ನಮ್ ಮುದ್ದು ಸೊಸೆ ಕೈ ಬೇರೆ ಶಾನೆ ಸಣ್ಣ, ಅದಕ್ಕೆ ಹಂಗ ಅಂದೆ ಆಟೆ. ಆಮೇಲೆ ಚಂಪಂಗುವೆ ತಾಳಿ ಚೈನೆಲ್ಲ ತಂದೈತೆ ಗೋವಿಂದ. ಸರಿ ಅಣ್ಣ. ಈಶ್ವರಿ, ಅದಂಗದೆ ನೋಡ ಒಂದ್ಕಿತ. ಅಕ್ಕ ಏಳ್ ಮಾಡ್ಸವಳೆ ಅಂದ್ಮೇಲೆ ಸಂದಾಗೆ ಇರ್ತದ್ ಬಿಡಿ. ಅವ ನೋಡವ, ಈ ದೊಡ್ಡಪ್ಪ ಆ ವಿದ್ಯುಂಗ್ ಏನೆಲ್ಲ ತಂದವ್ರೆ ಅಂತ. ನಮ್ ಮುದ್ದು ಸೊಸೆ ಶಾನೆ ಅದೃಷ್ಟವಂತೆ. ಅದ್ಕೆ ತಾನೆ ನಮ್ ಬಾವ ತಾಳಿ ಚೈನ್ ಜೊತೆಗೆ 1/4 kg ಚಿನ್ನನ ಉಡುಗೊರೆ ಹಾಕೊಡ್ತಿರೋದು. ಮುದ್ದು ಸೊಸೆ, ನಿನ್ನ ಬನ್ಸಕ್ ಮಾಡ್ಸಿರೋದಲ್ವೇ?